ವಿಶೇಷವಾಗಿ ಶಿರಹಟ್ಟಿ ಮಠದ ಒಂದು ದೊಡ್ಡ ಐತಿಹಾಸಿಕ ಅಂತಂದ್ರೆ ಹಿಂದೂ ಮುಸ್ಲಿಂ ಸಾಮರಸ್ಯವನ್ನ ಹುಟ್ಟುಹಾಕುವುದಕ್ಕಾಗಿ ಹುಟ್ಟುಕೊಂಡಿರ್ತಕ್ಕಂಥ ಒಂದು ಮಹಾಪೀಠ. ಇದನ್ನ ಬಹಳಷ್ಟು ಮಂದಿ ನಿಮ್ಗೆ ಗೊತ್ತಿರಲಿ, ಇಲ್ಲೇ ಗದಗ ಬೆಟಗೇರಿ ಒಳಗೆ ಒಂದು ದೊಡ್ಡ ಪ್ರಮಾಣದೊಳಗೆ ಹಿಂದೂ ಮುಸ್ಲಿಂ ಜಗಳ ನಡೆದಿರ್ತೈತಿ. ಎಮ್ಮೆ ಕಲಬುರಗಿ ಅಂತ ತಿಳ್ಕೊಂಡು ಒಬ್ಬರು ದೊಡ್ಡ ಸಾಹಿತಿಗಳು ಅವರು, ಅಜ್ಜವ್ರಿಗೆ ಬಹುತೇಕ ಅವರು ಕಲಿಸಿರುವಂಥ ಇದು ಗುರುಗಳನ್ನು ಸಹಿತ ಹೌದು. ಕಲಬುರಗಿ ಅವ್ರದ್ದು ಒಂದು ಮಾರ್ಗ ಅಂತ ತಿಳ್ಕೊಂಡು ಒಂದು ದೊಡ್ಡ ಸಂಪುಟವನ್ನು ಮಾಡ್ಯಾರ. ಅದರೊಳಗೆ ಉಲ್ಲೇಖ ಮಾಡ್ಯಾರ, ಹಿಂದೂ ಮುಸ್ಲಿಂ ದೊಡ್ಡ ಪ್ರಮಾಣದೊಳಗೆ ಜಗಳ ನಡೆದಂಥ ಟೈಮ್ದೊಳಗೆ ಬೆಟಗೇರಿ ಒಳಗೆ ಯಾರಿಂದನೂ ಅದನ್ನು ಬಗೆಹರಿಸಕ್ಕೆ ಸಾಧ್ಯ ಆಗದೇ ಇರುವಂಥ ಟೈಮ್ದೊಳಗೆ ಶಿರಹಟ್ಟಿ ಫಕೀರ್ ಸ್ವಾಮಿಗಳು ಬಂದು ಆ ನ್ಯಾಯ ಬಗೆಹರಿಸಿದ್ರು ಅನ್ನುವಂಥದ್ದನ್ನು ಇಂಥ ಉಲ್ಲೇಖವನ್ನು ಅವ್ರು ಮಾಡ್ತಾರೆ ಅನ್ನೋದಾದ್ರೆ ವಿಚಾರ ಮಾಡ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಅನೇಕ ಗಲಾಟೆಗಳು ಮೇಲಿಂದ ಮೇಲೆ ಅಲ್ಲೇ ನಡೀತಿರ್ತಾವೆ. ಆದರೆ ಇವರಲ್ಲಿ ಭಾವೈಕ್ಯತೆಯನ್ನು ಮೂಡಿಸ್ಬೇಕನ್ನುವಂಥ ಕಾರಣಕ್ಕೆ ಬರೀ ಬಾಯಿ ಮಾತಿನಾಗ ಹೇಳುವಂಥದ್ದಲ್ಲ. ಶಿರಹಟ್ಟಿ ಮಠದ ಐತಿಹಾಸಿಕ ಚರಿತ್ರೆ ಅಂತದ್ದು ಅಂತಂದ್ರೆ ಇದೀಗ ತಾನೇ ಜಗದ್ಗುರು ಮಹಾಸನ್ನಿಧಿಯವರು ಅಪ್ಪಣೆ ಪಡಿಸಿದ್ರು ಹಾವೇರಿ ಅಜ್ಜವ್ರ ಮುಂದೆ. ಅವ್ರು ಜಗದ್ಗುರು ಮಹಾಸನ್ನಿಧಿಯವರು ಏನು ಪೋಷಾಕ್ ಡ್ರೆಸ್ನೊಳಗೆ ಹಲವಾರು ಆಭರಣಗಳನ್ನ ಕೊಟ್ಟಾರಲ್ಲ, ಅವು ಶಿರಹಟ್ಟಿ ಮಠದ ರೊಕ್ಕ ಹಾಕಿ ಮಾಡಿದ ಆಭರಣಗಳಲ್ಲ. ಅವು ಶಿರಹಟ್ಟಿ ಮಠದಿಂದ ರೊಕ್ಕ ಕೊಟ್ಟು ಬಂಗಾರ ಖರೀದಿ ಮಾಡಿ ಅವನ ಆಭರಣ ಮಾಡ್ಕೊಂಡು ಹಾಕೊಂಡಿದ್ವು ಅಲ್ಲ. ಅವು ಹಾಕೊಂಡಿರ್ತಕ್ಕಂಥ ಪ್ರತಿಯೊಂದು ಆಭರಣಗಳನ್ನು ಸಹಿತ ರಾಜ ಮಹಾರಾಜರು ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥ ಆಭರಣಗಳು ಇಲ್ಲಿವರೆಗೂ ನಾವು ನೋಡಕ್ಕೆ ಸಿಗ್ತಾವ ಅಂತಂದ್ರೆ ಅದು ಜಗದ್ಗುರು ಮಹಾಸನ್ನಿಧಿಯವ್ರ ಮೈ ಮೇಲೆ ಸಿಗ್ತಾವ ಅನ್ನುವಂಥದ್ದನ್ನು ತಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಕೊಳ್ಳಾಳಗೊಂದು ಶಿಲಾಮಣಿ ಐತಿ. ಆ ಶಿಲಾಮಣಿ ಅಂತಂದ್ರೆ ಸಾಕಷ್ಟು ಬಂಗಾರದ ಮಧ್ಯದೊಳಗೆ ಆ ಶಿಲಾಮಣಿ ಕಲ್ಲಿಂದ ಐತೆ. ಅದು ಕಲ್ಲಿನ ಆ ಶಿಲಾಮಣಿಯನ್ನು ಕೊಳ್ಳಾಗ ಹಾಕ್ಕೊಂತಾರೆ. ಕಾಲಾಗೊಂದು ರಣಬಿಲ್ಲೆ ಅಂತ ಐತಿ. ರಣಬಿಲ್ಲೆ ಅಂತಂದ್ರೇನು ನಿಮಗೆಲ್ಲ ಗೊತ್ತಿರಲಿ, ದಿಲ್ಲಿ ನವಾಬರು ಅದನ್ನು ಜಗದ್ಗುರು ಮಹಾಸನ್ನಿಧಿಯವರು ಕಾಣಿಕೆಯಾಗಿ ಕೊಟ್ಟಿರುವಂಥ ದಿಲ್ಲಿ ನವಾಬರು ಕೊಟ್ಟಿರುವಂಥ ರಣಬಿಲ್ಲೆಯನ್ನು ಕಾಲಾಗ ಹಾಕ್ಕೊಂಡಾರ. ಕೊಳ್ಳಾಗ ಶಿಲಾಮಣಿಯನ್ನು ಕೊಟ್ಟಾರ. ಯಾರು ಅಂದರೆ ಇಲ್ಲೇ ಲಕ್ಷ್ಮೇಶ್ವರದಾಗಿರ್ತಕ್ಕಂಥ ಅಂಕುಶ್ ಖಾನ್ ಅನ್ನುವಂಥ ಒಬ್ಬ ದೊಡ್ಡ ವ್ಯಕ್ತಿ, ಮುಸ್ಲಿಂ ದೊರೆ ಅವ. ನೋಡ್ರಿ, ಅವ್ರಿಗೆ ಮಕ್ಕಳು ಇರೋದಿಲ್ಲ. ಅವರು ಪಗಡಿ ಆಟ ಆಡ್ತಿರ್ತಾರೆ. ಹಿಂಗೆ ಪಗಡಿ ಆಟ ಆಡುವಂಥ ಟೈಮ್ದೊಳಗೆ ಮಕ್ಕಳು ಇರೋದಿಲ್ಲ. ಅವ್ಗೆ ಪಗಡಿ ಆಟ ಆಡ್ತಿರ್ತಾರೆ. ಏಕದಮ್ ಅವಾಗಿನ ಕಾಲಕ್ಕೆ ಇಷ್ಟು ಕರೆಂಟಿನ ವ್ಯವಸ್ಥೆ ಇರಲಿಲ್ಲ. ಈಗ ಹೋತ್ ನೋಡ್ರಿ, ಈಗ ಹಿಂಗೆ ಅವತ್ತಿನ ಕಾಲಕ್ಕೂ ಅವ್ರು ಹಾಡುವಂಥ ಟೈಮ್ದೊಳಗೆ ದೀಪ ಹಚ್ಚಾಡ್ತಿದ್ರು. ದೀಪದ ಎಣ್ಣೆ ಖಾಲಿ ಆಗಿ ಆ ದೀಪ ಆರಿ ಹೋಗಿಬಿಡ್ತು. ದೀಪ ಆರಿ ಹೋದ ಕೂಡ್ಲೇನ ಅವಾಗ ಅವರು ರಾಜ ಮಹಾರಾಜರು ಯಾವ ಹೊತ್ತಿನಾಗ ಏನು ಹೇಳ್ತಿದ್ರು ಹೇಳೋಕ್ಕಾಗ್ತಿದ್ದಿಲ್ಲ. ಅರ್ಜೆಂಟ್ ಯಾರು ದೀಪಕ್ಕೆ ಎಣ್ಣೆ ತಂದು ಹಾಕ್ತಾರೆ ಅವ್ರು ಕೇಳಿದ್ದು ಕೊಡ್ತೀವಿ ಅಂತ ಅವರು ಘೋಷಣೆ ಮಾಡಿಬಿಟ್ರಿ. ಹಿಂಗೆ ಯಾಕಂದ್ರೆ ಪಗಡಿ ಆಟದಾಗ ಅಷ್ಟು ಮಗ್ನಾಗಿದ್ರು ಅವ್ರು. ಶಿರಹಟ್ಟಿ ಅಜ್ಜವರು ಕದಡಿ ಒಳಗಿರ್ತಕ್ಕಂಥ ಒಬ್ಬ ಅವಲಿಂಗವ ಅನ್ನುವಂಥ ಒಬ್ಬ ಹೆಣ್ಮಗಳನ್ನು, ಅವ್ರ ಮಕ್ಕಳು ಇಬ್ಬರು ಮಕ್ಕಳು ಇರ್ತಾವೆ. ಅವಲಿಂಗವ ಅಂತಂದ್ರೆ ಶಿರಹಟ್ಟಿ ಅಜ್ಜನ ಪರಮ ಭಕ್ತಿ ಆ ಹೆಣ್ಮಗಳು. ಆಕೆ ಮನೆ ಬಿಟ್ಟು ಎಲ್ಲ ಬಿಟ್ಟು ಅಜ್ಜನ ಏನಾಗತಿ ಅಂತ ತಿಳ್ಕೊಂಡು ಬಂದಿದ್ದಕ್ಕಾಗಿ ಅವಲಿಂಗವ್ವ ಶಿರಹಟ್ಟಿ ಅಜ್ಜನ ಆಶೀರ್ವಾದದಿಂದ ಭಾಳ ದೊಡ್ಡಕ್ಕೆ ಆದಾಕಿ. ನಿಮಗೆ ಗೊತ್ತಿರಲಿ ಇತಿಹಾಸ ಏನು ಅಂತಂದ್ರೆ ಶಿರಹಟ್ಟಿ ಮಠದೊಳಗನ ಪೊಲೀಸ್ ಸ್ಟೇಷನ್ ಐತೆ. ಶಿರಹಟ್ಟಿ ಮಠದ ಮುಂದೆ ಆ ಪೊಲೀಸ್ ಸ್ಟೇಷನ್ ಮುಂದೆ ಅವಲಿಂಗವನ ಗುಡಿ ಐತಿ. ಇವತ್ತು ಐತಿಹಾಸಿಕವಾಗಿರ್ತಕ್ಕಂಥ ಪುರಾತತ್ವ ಇಲಾಖೆಯೊಳಗೆ ಆ ಗುಡಿಯನ್ನು ಇಟ್ಟಾರ. ಬಹುತೇಕ ಆ ಗುಡಿ ಎಷ್ಟು ದೊಡ್ಡದೈತೆ ಅಂದ್ರೆ ಶಿರಹಟ್ಟಿ ಅಜ್ಜನ ಆಶೀರ್ವಾದದಿಂದ ಎರಡೂ ಮಕ್ಕಳಿಗೆ ಭಾಳ ಚಲೋ ಆಗ್ತದೆ. ಎರಡೂ ಮಕ್ಕಳು ಚಲೋ ಆದಮೇಲೆ ಸೊಕ್ಕ ಬರ್ತೈತಿ ಅವಲಿಂಗವ್ಗೆ. ಸೊಕ್ಕ ಯಾವಾಗಲೂ ಬರಕ್ಕೆ ಹೋಗ್ಬಾರ್ದು. ಯಾವಾಗ ಸೊಕ್ಕ ಬರ್ತೈತಿ ನಾನು ಗುಡಿ ನಾನೇ ಕಟ್ಕೋತೀನಿ ಅಂತ ಆಕಿ. ಅವಾಗ ಅಜ್ಜವ್ರು ಅಂತಾರ, ನನ್ನ ಪಾಪದಾಗಿರುವ ನಿನ್ನ ಚಲೋ ಆಕೈತಿ, ಮತ್ತೊಂದು ಗುಡಿ ಅವಶ್ಯಕತೆ ಇಲ್ಲ ನಿನಗೆ ಅಂದ್ರೂ ಸಹಿತ ಅವಲಿಂಗ ಅವಂಗ ಭಾಳ ನನ್ನ ಮಕ್ಕಳು ಇಷ್ಟು ದುಡಿ ಹಾಕತ್ತಾರೆ. ಅವ್ರು ದುಡಿದಿದ್ದ ರೊಕ್ಕದಾಗ ನನ್ನೊಂದು ಗುಡಿ ಕಟ್ಕೋಬೇಕಂತ ಅರಮನೆ ಕಟ್ಟೋದಂಗೆ ಗುಡಿ ಕಟ್ಕೊಂತಾಳ. ಆದ್ರೆ ಅಜ್ಜರು ಒಂದ ಮಾತು ಹೇಳಿದ್ರು, ನೀ ಗುಡಿ ಕಟ್ಟಿದ್ರು ನಿನ್ನ ಸಮಾಧಿ ಅದ್ರೊಳಗೆ ಆಗೋದಿಲ್ಲ, ಆ ಗುಡಿಗೆ ಒಂದು ದೀಪನೂ ಹಚ್ಚೋರು ಯಾರು ದಿಕ್ಕಿರೋದಿಲ್ಲ ಅಂತ ಅವತ್ತು ಶಾಪ ಕೊಟ್ಟಿದ್ದು ಇವತ್ತಿಗೂ ಕಣ್ಣು ಮುಂದೆ ಕಾಣ್ತದೆ ನಮ್ಗೆ ಅವಲಿಂಗವನ ಗುಡಿ. ಯಾರು ಅದಕ್ಕೆ ದೀಪನೂ ಹಚ್ಚೋದಿಲ್ಲ, ಲೈಟ್ ಹಾಕೋದಿಲ್ಲ, ಕಸ ಅಂತೂ ಮೊದಲ ಹೊಡೆಯಂಗಿಲ್ಲ. ಯಾರ ಕುಂದ್ರಾಕ ಪೇಪರ್ ಆಡಿ ತೊಗೊಂಡು ತಮ್ಮ ಖರ್ಚಿಪ್ ತೊಗೊಂಡು ಅಷ್ಟೇ ಕುಂದ್ರುವಷ್ಟು ಮಟ್ಟಿಗೆ ಅಷ್ಟೇ ಒರೆಸ್ಕೊಂಡು ಅದ್ರೊಳಗೆ ಕುಂದಿರ್ತಾರೆ. ಅವರಿಬ್ಬರು ಮಕ್ಕಳನ್ನ ತೊಗೊಂಡು ಲಕ್ಷ್ಮೇಶ್ವರದ ಅಂಕುಶ್ ಖಾನನ ಮನೆ ಮುಂದೆ ಕುಂತಿರ್ತಾರೆ ಅಜ್ಜವರು. ದೀಪ ಯಾರು ಪಟ್ನ ಹಚ್ತೀರಿ ಅವ್ರಿಗೆ ನಾನು ಏನು ಕೇಳಿದ್ದು ಕೊಡ್ತೀನಿ ಅಂದ ಕೂಡಲೇನ ಅಜ್ಜವ್ರು ಏನು ಮಾಡಿದ್ರು, ಇದ್ದು ಒಬ್ಬ ಹುಡುಗನ ಕೈಯಾಗ ತಮ್ಮ ಕಮಂಡಲಾಗಿರುವಂಥ ನೀರು ಕೊಟ್ಟು ನೀರು ಹೋಗಿ ಹಾಕಿ ದೀಪ ಹಚ್ಚಿ ಬಾ ಅಂದ್ರೆ ಅವ್ರು. ಹುಡುಗಂತೂ ಅಲ್ರಿ ನೀರು ಹಾಕಿದ್ರೆ ದೀಪ ಹೆಂಗತ್ತತ್ರಿ, ನಾ ಹೇಳ್ದಟ್ಟು ಮಾಡು ಅಂದ್ರೆ ಅಜ್ಜವ್ರು ಗುರು ಆಗಿರ್ತಕ್ಕಂಥವ್ನ ಆಶೀರ್ವಾದ ಮಾಡಿ ಕೊಟ್ಟಿದ್ದಂಥ ನೀರನ್ನು ತೆಗೆದುಕೊಂಡು ದೀಪ ಹೋಗಿ ಹಚ್ಚಿದ್ದಕ್ಕೆ ಆನಂದವಾಗಿ ಆಟ ಆಯಿತು, ಎಲ್ಲ ಆಯಿತು. ಮುಗಿದ ಮೇಲೆ ಅಂಕುಶ್ ಖಾನ್ ಏನು ಮಾತು ಕೊಟ್ಟಿದ್ನಲ್ಲ, ನಾ ಏನಾದರೂ ನಿಮಗೆ ಬೇಕು ಕೇಳಿದ್ದು ಕೊಡ್ತೀನಿ ಅಂದಾಗ ಅಜ್ಜವ್ರು ಮೊದಲ ಹೇಳಿದ್ರು, ನಿನ್ನ ಮಕ್ಕಳಿಲ್ಲಪ್ಪ ನನ್ನ ದತ್ತಕ್ಕೆ ತೊಗೊಂಬಿಡು ಅಂತ ಹೇಳಿಕೊಟ್ಟಿದ್ರು ಅಜ್ಜಾರು. ಆ ಪ್ರಕಾರ ಮಾತು ಕೊಟ್ಟಿದ್ದ. ಇವತ್ತು ಬಾಂಡ್ ಪೇಪರ್ನ್ಯಾಗ ಸಹಿ ಮಾಡಿ ಸಬ್ ರಿಜಿಸ್ಟರ್ನಾಗ ಆಫೀಸ್ ಮಾಡಿದ್ರು ಸಹಿತ ಎಷ್ಟೋ ಹೊಲಗಳು ನ್ಯಾಯಗಳು ಏನೇನೋ ಭಾಳ ಬದಲಾವಣೆ ಆಗಿರ್ತಾವ. ಆದ್ರೆ ರಾಜ ಅವತ್ತೇನು ಮಾಡಿದ ಅಂತಂದ್ರೆ ಅವತ್ತು ಮಾತು ಕೊಟ್ಟನನ್ನುವಂಥ ಕಾರಣಕ್ಕೆ ಏನು ಮಾಡಿಬಿಟ್ಟ, ನೀ ಏನಂತಿ ಅದನ್ನು ಕೊಡ್ತೀನಿ ಅಂದಾಗ ಅವ್ರು ನಿನ್ನ ದತ್ತಕ್ಕೆ ತೊಗೊಂಬಿಡಪ್ಪ ನನ್ನ ಮಕ್ಕಳಿಲ್ಲ ಅಂತ ಅಂದಿದ್ದಕ್ಕೆ ಆ ಹಿಂದೂ ಮಕ್ಕಳನ್ನು ನೋಡ್ರಿ. ಇದು ಇತಿಹಾಸ ಎಷ್ಟು ದೊಡ್ಡದು ಅಂತಂದ್ರೆ ತಲೆಗಿಟ್ಕೋಬೇಕು. ಶಿರಹಟ್ಟಿ ಮಠ ಬರೀ ಬಾಯಿ ಮಾತಿನಾಗ ಭಾವೈಕ್ಯತೆ ಮಠ ಅಲ್ಲ,
ಒಂದು ಮುಸ್ಲಿಂ ದೊರೆಯ ಆಸ್ಥಾನಕ್ಕೆ ಹಿಂದೂ ಹುಡುಗರನ್ನು ದತ್ತಕ್ಕೆ ಮಾಡುವಂಥ ದೊಡ್ಡ ಕೆಲಸವನ್ನು ಶಿರಹಟ್ಟಿ ಮಠ ಮಾಡಿದ್ದು ಇದು ಇತಿಹಾಸ. ಇದು ಇವತ್ತಿನ ದಿನಮಾನದೊಳಗೆ ಇದನ್ನು ಒತ್ತಿ ಹೇಳಬೇಕಾದಂಥ ಕಾಲಘಟ್ಟ ಐತಿ ನಾವು. ಯಾಕಂದ್ರೆ ಎಷ್ಟೋ ಇವತ್ತು ಮತಾಂತರ ಆಗುವಂಥದ್ದನ್ನು ನಾವು ನೋಡ್ತೀವಿ. ಎಷ್ಟು ಬೇಕಾದಷ್ಟು ಮತಾಂತರ ಸುಮಾರು 1881 ತಮಿಳುನಾಡಿನೊಳಗೆ ಮೀನಾಕ್ಷಿಪುರಂದೊಳಗೆ ಎಟ್ ಎ ಟೈಮ್ 1000 ದಲಿತ ಕುಟುಂಬಗಳು ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಯಿತು. ಅಂದರೆ ಮತಾಂತರ ಆಗುವಂಥದ್ದನ್ನು ನಾವು ಕಾಣ್ತೀವಿ. ಆದರೆ ಸಾಮರಸ್ಯವನ್ನು ಮೂಡಿಸೋದಕ್ಕಾಗಿ ಇಸ್ಲಾಂ ದೊರೆಯ ಒಂದು ಆಸ್ಥಾನಕ್ಕೆ ಹಿಂದೂ ಮಕ್ಕಳನ್ನು ಕೊಟ್ಟು ದತ್ತಕ್ಕೆ ಕೊಟ್ಟು ಮಠಕ್ಕೆ ಮಾಡ್ತಾರಪ್ಪ, ಮನೆಗೆ ಮಾಡ್ತಾರೆ ಅಂದರೆ ಇದು ಶಿರಹಟ್ಟಿ ಮಠದ ಭಾವೈಕ್ಯತೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತಿಗೂ ಸಹಿತ ಅವ್ರು ಹೇಳಿದ್ದೇನು, ನಿನ್ನ ಹೆಸರಿನ ಮುಂದೆ ನನ್ನ ಮನೆತನದ ಹೆಸರು ಬರಬೇಕನ್ನುವಂಥ ಕಾರಣಕ್ಕೆ ಅವತ್ತು ಅಂಕುಶ್ ಖಾನ್ ಅವ್ರದ್ದು ಏನಿತ್ತಲ್ಲ, ಸೋಮನಗೌಡ ಖಾನ್, ಭರಮನಗೌಡ ಖಾನ್, ಇವತ್ತಿಗೂ ಸಹಿತ ಆ ಮನೆತನಗಳು ಲಕ್ಷ್ಮೇಶ್ವರದಾಗ ಸಿಗ್ತಾವ. ವರ್ಷ ಜಗದ್ಗುರು ಮಹಾಸನ್ನಿಧಿ ಅವ್ರದ್ದು ಪಾದ ಪೂಜೆ ಅವ್ರ ಮನೆಯೊಳಗಿರುತ್ತದೆ. ಇದು ಒಂದು ಉದಾಹರಣೆ ಹೇಳುವಂಥದ್ದು ನಾನು. ಹೀಗೆ ಅನೇಕ ರೀತಿಯ ಉದಾಹರಣೆಗಳು. ಇಲ್ಲೇ ಕೊಳ್ಳಿವಾಡದೊಳಗೆ ಹೋಗ್ರಿ ನೀವು, ಕೊಳ್ಳಿವಾಡದ ಜಾಮವ್ಗೂ ಶಿರಹಟ್ಟಿ ಫಕೀರ್ ಸ್ವಾಮಿ ಮಠಕ್ಕೂ ಒಂದು ದೊಡ್ಡ ಅಭಿನಾಭಾವವಾಗಿರ್ತಕ್ಕಂಥ ಸಂಬಂಧ. ಕರ್ತರು ಫಕೀರೇಶ್ವರ ಅಜ್ಜವರು ಕೊಳ್ಳಿವಾಡ ಗ್ರಾಮಕ್ಕೆ ಬಂದಾಗ ಸ್ವಾಮಿಗಳನ್ನ ಹೆಂಗೆ ಬರಮಾಡ್ಕೊಳ್ಬೇಕು ಅನ್ನೋದು ಒಂದು ಸಂಸ್ಕಾರ ಅದು. ಹಂಗೆ ನಾವು ಹುಟ್ಟಿವಂದ್ರೆ ಅವ್ರು ಬರ್ತಿರ್ತಾರೆ, ಅವ್ರ ಪಾಡಿಗೆ ಹೋಗಿರ್ತಾರೆ ಅಂತ ತಿಳ್ಕೊಂಡು ಸುಮ್ಮನೆ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡ್ರೆ ಅದು ಸಂಸ್ಕಾರ ಅಲ್ಲ. ಅದು ಸ್ವಾಮಿಗಳು ಬಂದಾರಂದ್ರೆ ಎದ್ದು ನಿಲ್ಬೇಕು, ಸ್ವಾಮಿಗಳು ಬಂದಾರಂದ್ರೆ ದೂರ ನಿಂತು ಕೈ ಮುಗಿಬೇಕು. ಇದು ಒಂದಿಷ್ಟು ಸಂಸ್ಕಾರಗಳನ್ನು ನಾವು ಕಲ್ಕೋಬೇಕಾಗ್ತದೆ. ಅಲ್ಲಿ ಬಂದಾಗ ಯಾರೊಬ್ಬರು ಊಟ ಮಾಡಿರಲಿಲ್ಲ, ಯಾರೊಬ್ಬರು ಸ್ನಾನ ಮಾಡಿ ಅಂತ ಹೇಳಿಲ್ಲ, ಯಾರು ಸ್ನಾನ ಮಾಡಿ ಅನ್ನೋರಿಲ್ಲ, ಊಟ ಮಾಡೋನ್ನೋರಿಲ್ಲ, ಯಾರು ಏನು ಮಾಡದಂಥ ಸಂದರ್ಭದೊಳಗೆ ಫಕೀರೇಶ್ವರ ಅಜ್ಜವ್ರು ಎಷ್ಟು ದೊಡ್ಡವರು ಅಂತಂದ್ರೆ ಗರ್ಭಗುಡಿಯಾಗ ಕುಂತಿರ್ತಕ್ಕಂಥ ದ್ಯಾಮವ್ವ ಹೋಗಿ ಕೇಳಿದ್ರಂತ, ಇದನ್ನ ಕೊಟ್ಟು ಏನು ಸಂಸ್ಕಾರ ಎಲ್ಲ ಮಕ್ಕಳಿಗೆ ಅಂತೇಳಿ ಶಿಶುನಾಳ ಶರೀಫರು ಈ ಕಡೆ ಗುಡಿಗೇರಿ ದ್ಯಾಮವ್ವನ್ನು ಮಾತಾಡಿಸಿದ್ರು ಅನ್ನುವಂಥ ಪ್ರತೀತಿಯನ್ನು ನಾವು ಕೇಳ್ತೀವಿ. ಆದರೆ ನಮ್ಮ ಶಿರಹಟ್ಟಿಯ ಕರ್ತೃ ಜಗದ್ಗುರು ಫಕೀರೇಶ್ವರರು ಕೋಳಿವಾಡ ದ್ಯಾಮವ್ವಗೆ ಹೇಳ್ತಾರೆ, ಇದನ್ನ ಕೊಟ್ಟು ಏನು ಸಂಸ್ಕಾರ, ಇಷ್ಟು ದೊಡ್ಡ ಊರಾಗ ದೊಡ್ಡ ದೇವಿ ಆಗಿ ಕುಂತಿದ್ದಿ, ಒಬ್ಬರನ್ನೂ ಸಹಿತ ಊಟಕ್ಕೆ ಕರೆಯೋರಿಲ್ಲ, ಸ್ನಾನ ಮಾಡಿ ಅನ್ನೋರಿಲ್ಲ, ನೀವು ಯಾವ್ರು ಅಂತ ಕೇಳೋರಿಲ್ಲ, ಏನು ಸಂಸ್ಕಾರ ಕೊಟ್ಟು ಈ ಊರಿಗೆ ಅಂತ ತಿಳ್ಕೊಂಡು ದೇವಿಗೆ ಮಾತಾಡಿಸಿದ್ರೆ ಪ್ರತ್ಯಕ್ಷ ದೇವಿ ಪ್ರತ್ಯಕ್ಷ ಆಗಿ ಅವ್ರು ಮಾಡಲಿಲ್ಲ ಅಂದ್ರೆ ಏನತ್ತಪ್ಪ, ಗುರುವಿನ ಸೇವಾ ನಾ ಮಾಡ್ತೀನಿ ಅಂತ ತಿಳ್ಕೊಂಡು ಪೂಜೆಗೆ ರೆಡಿ ಮಾಡಿ ಊಟ ಮಾಡಿಸಿ ಮತ್ತು ಕಾಣಿಕೆ ಕೊಡ್ಬೇಕಲ್ಲ, ಸ್ವಾಮಿ ಕಾಣಿಕೆ ಕೊಡ್ಬೇಕಲ್ಲ. ಕಾಣಿಕೆ ಕೊಟ್ಟು ಹೋಗ್ಬೇಕಂತಂದ್ರೆ ಏನು ಕಾಣಿಕೆ ಕೊಡ್ಬೇಕಪ್ಪ ನಿಮ್ಗೆ ಅಂತ ಕೇಳಿದ್ರೆ ಅಜ್ಜವ್ರು ಅಂತಾರ, ನೀ ಕೊಟ್ಟ ಕಾಣಿಕೆ ಬರೀ ನಾ ಇರೋ ಮಠ ಇರಬಾರ್ದು, ಈ ಜಗತ್ತು ಸೂರ್ಯ ಚಂದ್ರ ಇರೋ ಮಠನ ಇರ್ಬೇಕನ್ನುವಂಥ ಕಾರಣಕ್ಕೆ ಅವತ್ತಿನ ಕಾಲಕ್ಕೆ ಏನು ಕೊಟ್ಟಾಳ ದೇವಿ ಅಂದ್ರೆ ಒಬ್ಬ ಭಕ್ತನ ಕನಸಿನಾಗ ಹೋಗಿ ಶಿರಹಟ್ಟಿ ಮಠಕ್ಕೆ 16 ಎಕರೆ ಹೊಲ ಕೊಡ್ಬೇಕಂತ ತಿಳ್ಕೊಂಡು ಅವತ್ತಿನ ಕಾಲಕ್ಕೆ 16 ಎಕರೆ ಹೊಲವನ್ನು ಶಿರಹಟ್ಟಿ ಮಠಕ್ಕೆ ಹಚ್ಚಿರುವಂಥ ಇತಿಹಾಸ ಇದು. ಅಂದ್ರೆ ಅದಕ್ಕೆ ಇವತ್ತಿಗೆ ಶ್ರೀದೇವಿ ಹೊಲ ಅಂತಾನೆ ಉತ್ತಾರದೊಳಗೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಕಾರಣ ಮತ್ತು ಅಜ್ಜವ್ರು ಅಂತಾರೆ, ನೀನು 16 ಎಕರೆ ಹೊಲ ನನಗೆ ಕೊಟ್ಟಿಯವ, ನನ್ನ ಮಠದಿಂದ ವರ್ಷ ನಿನ್ನ ಜಾತ್ರೆಗೆ ಉಡಿ ತುಂಬೋದಕ್ಕೆ ನನ್ನ ಮಠದಿಂದ ಉಡಿ ಸಾಮಾನು ಆನೆ ಒಂದಿಗೆ ನೀನು ಕಳಿಸ್ಕೊಡ್ತೀನಿ ಅಂತ ತಿಳ್ಕೊಂಡು ವರ್ಷ ಒಳ್ಳೆ ಎಣ್ಣೆ ಡಬ್ಬಿ ಕೊಟ್ಟು ಇವನ್ನೆಲ್ಲ ಭಾಳಷ್ಟು ವಿಶೇಷವಾಗಿ ಹೇಳುವಂಥದ್ದು ಕೇಳುವಂಥದ್ದು. ನಾವು ಕೇಳುವಂಥದ್ದು ಮತ್ತೊಂದು ಕಡೆ ಯಾರಾದರೂ ಹೇಳಿದ್ದಂತ ಹೇಳುವಂಥದ್ದಲ್ಲ, ನಮ್ಮ ಕಣ್ಣು ಮುಂದೆ ನಮ್ಮ ಪಕ್ಕದೊಳಗೆ ನಡೆಯುವಂಥ ಚಲನವಲನಶೀಲಗಳ ಕಥೆಗಳು ಎಲ್ಲಿಯಾದ್ರೂ ಅದಾವ ಅಂದ್ರೆ ಅದು ಶಿರಹಟ್ಟಿ ಮಠದಾಗ ನೋಡಕ್ಕೆ ಸಿಗ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ಇಲ್ಲಿ ಹೆಚ್ಚು ಹೇಳುವಂಥದ್ದಿಲ್ಲ. ಅವತ್ತಷ್ಟ ಪವಾಡ ನಡೀತಿದ್ವು, ಇವತ್ತು ಪವಾಡ ನಡೆಯಂಗಿಲ್ಲ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದಿಂದ ಉದ್ಧಾರ ಆದವ್ರು ರಗಡು ಮಂದಿ ಇದಾರೆ. ಎಷ್ಟೋ ಮಂದಿ ಬರೇ ಮನೆಯೊಳಗೆ ಏನೂ ಇಲ್ಲಾರ್ದಂಥ ಟೈಮ್ದೊಳಗೆ ಎಷ್ಟೋ ಮಂದಿ ಬೇರೆದ್ರ ಕಡೆ ದುಡಿಯಾಕೆ ಹೋಗುವಂತಹ ವ್ಯಕ್ತಿಗಳಿಗೆ ಕರೆದು ಆಶೀರ್ವಾದ ಮಾಡಿ, ನೀವು ಮುಂದಿನ ವರ್ಷದಾಗ ಮನೆ ಕಟ್ತಿತ್ತಮ್ಮ ಅಂತ ಆಶೀರ್ವಾದ ಮಾಡಿದ್ರೆ ಹುಬ್ಬಳ್ಳಿ ಒಳಗೆ 6 ಅಂತಸ್ತಿನ ಮನೆಗಳನ್ನು ಕಟ್ಟದಂಥ ದೊಡ್ಡ ದೊಡ್ಡ ಶ್ರೀಮಂತರು ಇವತ್ತು ಮನ್ಕೊಂಡಿದ್ದು ಅಜ್ಜನ ಭಕ್ತರು ಅದರಪ್ಪ ಅಂತಂದ್ರೆ ಅವ್ರ ವಾಣಿ ಎಂಥದ್ದು ಐತಂದ್ರೆ ನಮ್ಮ ಅಜ್ಜವ್ರು ಜಗದ್ಗುರು ಮಹಾಸನ್ನಿಧಿ ಅವ್ರು ಏನು ನುಡಿತಾರ ಅದರ ರಂಗನೇ ಎಲ್ಲರ ಜೀವನದಾಗ ಆಕ್ಕಾವ ಅನ್ನೋದಕ್ಕೆ ಹಲವಾರು ನಿದರ್ಶನಗಳನ್ನ ನಾವು ನೋಡಿವಿ. ವಿಶೇಷ ಅಂತಂದ್ರೆ ಇಲ್ಲೇ ಬ್ಯಾಡಗಿ ತಾಲೂಕಿನಾಗ ಒಂದು ಚಂದ್ರಗುತ್ತಮ್ಮ ಅಂತ ಐತಿ. ಆ ಚಂದ್ರಮ್ಮನ ದೇವಸ್ಥಾನಕ್ಕೆ ಅಜ್ಜವರು ಕಾರ್ಯಕ್ರಮಕ್ಕೆ ಹೋಗಿದ್ರು. ದೇವಿ ಅದು ಗುತ್ತಮ್ಮ ದೇವಿ ಅಂತೇಳಿ. ಆ ಗುಡಿಗೆ ಹೋದಂಥ ಟೈಮ್ದೊಳಗೆ ದೇವಿಗೆ ಒಂದು ದೊಡ್ಡ ಪಿತಾಂಬರ ಸೀರೆ ಹಾಕಿದ್ರು. ಅಂದ್ರೆ ಇಲ್ಲಿ ಕೊಳ್ಳಿವಾಡದಾಗ ನಾವು ಕರ್ತೃ ಅಜ್ಜನ ಪವಾಡ ಕೇಳ್ತೀವಿ. ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವ್ರ ಪವಾಡ ಹೇಳ್ಬೇಕು ಅಂತಂದ್ರೆ ದೇವಿಗೆ ಹಾಕಿರುವಂಥ ಪಿತಾಂಬರ ಏನಿತ್ತಲ್ಲ, ಆ ಪಿತಾಂಬರ ಭಾಳ ಮನುಷ್ಯಗೆ ಅಜ್ಜವ್ರಿಗೆ ಬಂತದು, ಭಾಳ ಮನುಷ್ಯಗೆ ಬಂತು. ಈಗೇನು ಅಜ್ಜವ್ರ ಪಿತಾಂಬರದಾಗ ಪೋಷಾಕ ಡ್ರೆಸ್ ಹಾಕ್ಯಾರಲ್ಲ, ಈ ಪೋಷಾಕ ಡ್ರೆಸ್ಗಳ ಟೈಪನ ಪಿತಾಂಬರ ಇತ್ತಲ್ಲಿ. ಈ ಪಿತಾಂಬರ ನನಗೆ ಬೇಕಂತ ಮನಸ್ಸಿನಾಗ ಅಜ್ಜವ್ರು ಅನ್ಕೊಂಡ್ರು, ದೇವಿಗೆ ಹೇಳಿದರು ಪಿತಾಂಬರ ನನಗೆ ಬೇಕಂತ. ಪಿತಾಂಬರ ನನಗೆ ಬೇಕಂತ ದೇವಿಗೆ ಹೇಳ್ಯಾರ, ಮಂದಿಗೆ ಯಾರಿಗೆ ಹೇಳಿಲ್ಲ. ಹೊರಗೆ ಕಾರ್ಯಕ್ರಮ ನಡೀತು, ಎಲ್ಲ ಆಯಿತು. ವಿಶೇಷ ಏನಾಗಿತ್ತು ಅಂತಂದ್ರೆ ಅಜ್ಜವ್ರಿಗೇನು ಹಚ್ಚಬೇಕಂತ ಶಾಲ್ ತಂದಿದ್ರಲ್ಲ, ಅದನ್ನ ಎಲ್ಲಿ ಇಟ್ಟರು ಸಿಗವಲ್ಲ, ಅದು ಹಚ್ಚು ಮುಂದೆ ಯಾರು ಅವ್ರಿಗೆ ಕಮಿಟಿ ಅವ್ರಿಗೆ ಅವ್ರು ತಂದು ಶಾಲನ್ನು ಈಗೆಲ್ಲರೂ ತಂದಿಟ್ಟಾರ. ಇಲ್ಲೇ ಈ ಶಾಲ್ ಅವ್ರು ಎಲ್ಲಿ ತಂದಿಟ್ಟಾರ, ಅವ್ನ ಕೈಯಾಗ ಕೊಟ್ಟಿನಿ ಇವ್ನ ಕೈಯಾಗ ಕೊಟ್ಟಿನಿ ಅಂತ ಯಾವುದು ಸಿಗಲಾರ್ದಂಥ ಟೈಮ್ದೊಳಗೆ ಅದ್ರಾಗ ಒಬ್ಬ ಏನು ಮಾಡ್ಯಾನ,
ಅರ್ಜೆಂಟಿಗೆ ಎಲ್ಲಿ ನೋಡೋದು ಮರ ದೇವಿ ಮೇಲೆ ಪಿತಾಂಬರ ಐತೆ ಅದನ್ನ ತೊಗೊಂಬಂದು ಅಜ್ಜಾರ ಹಾಕೋಣ ಅಂತ ತಿಳ್ಕೊಂಡು ತಂದು ಹಾಕ್ಯಾರ. ಅಂದ್ರೆ ಇವೆಲ್ಲ ಏನಂತೀರಿ ನೀವು? ಇದು ನಮಗೆ ನಿಮಗೆ ಕಳೆದೈತೆ ಅಂತ ತಿಳ್ಕೊತೀವಿ. ಆದ್ರೆ ಅದನ್ನ ಮಾಡಿದ್ದು ಯಾರಪ್ಪ ಅಂದ್ರೆ ಅಜ್ಜಾರ ಸಂಕಲ್ಪ ದೇವಿ ಕೊಟ್ಟಾಗ ಇವತ್ತಿಗೂ ಸಹಿತ ಪ್ರಕೃತಿ ಒಳಗೆ ಯಾರಾದರೂ ದೇವ್ರ ಕೊಟ್ಟಾಗ ಮಾತಾಡುವಂಥ ಶಕ್ತಿ ಐತೆ ಅಂದ್ರೆ ಅದು ಗುರುಗಳು ಕೊಟ್ಟಾಗ ಮಾತ್ರ ಇರ್ತೈತೆ, ಹೊರತಾಗಿ ಕಂಡವ್ರಿಗೆ ಇರಂಗಿಲ್ಲ ಅನ್ನುವಂಥದ್ದನ್ನು ಇನ್ನು ಹೆಚ್ಚಿಂದ ಹೇಳ್ಬೇಕು ಅಂತಂದ್ರೆ ಇದ ಕಲ್ಲೂರಾಗನ ನಾನು ಹುಟ್ಟು ಇಲ್ಲೇ ಇದ್ದಿದ್ರೆ ಇಲ್ಲೇ ಒಬ್ಬ ಹುಡುಗಾಗಿರ್ತಿದ್ದೆ. ನಾನು ಹುಡುಗಾಗಿ ಜೀವನ ಮಾಡ್ಕೊಂತಿರ್ತಿದ್ದೆ. ಆದರೆ ನಾನು ಹೋಗಿ ಶಿರಟ್ಟಿ ಅಜ್ಜನ ಮಠದಾಗ ನಾ ಇವತ್ತಿಗೂ ಹೆಮ್ಮೆಯಿಂದ ಹೇಳ್ಕೊತೀನಿ. 15,000 ಮಂದಿ ಬಿಟ್ಟು 20,000 ಮಂದಿ ಇರಲಿ, ಎಲ್ಲರ ಮುಂದೆ ನಾ ಹೆಮ್ಮೆಯಿಂದ ಹೇಳ್ಕೊಳ್ಳೋದಂದ್ರೆ ನಾನು ಭಾಳ ಕಲಿತಾವಲ್ಲ, ನಾನೇನು ಡಿಗ್ರಿ ಪಡೆದವಲ್ಲ, ದೊಡ್ಡ ಯೂನಿವರ್ಸಿಟಿ ಒಳಗೆ ಓದ್ದವಲ್ಲ, ಶಿರಹಟ್ಟಿ ಅಜ್ಜಂದು ಮನಸಾರಿ ಸೇವಾ ಮಾಡಿದ್ದಕ್ಕೆ ಈ ದೊಡ್ಡ ಪದವಿ ಸಿಕ್ಕೈತೆ ಅನ್ನುವಂಥದ್ದನ್ನು ನಾ ಅಭಿಮಾನದಿಂದ ಹೇಳ್ಕೊತೀನಿ. ಎಲ್ಲ ಜಗದ್ಗುರು ಮಹಾಸನ್ನಿಧಿ ಅವ್ರು ಇದ್ದಾಗಲೂ ಹೇಳ್ತೀನಿ, ಇಲ್ಲಾರ್ದಾಗೂ ಹೇಳ್ತೀನಿ. ಯಾಕಂದ್ರೆ ನನ್ನ ಜೀವನದಾಗ ಆಗಿರುವಂಥ ಘಟನೆ ಅದು. ಏನೂ ಗೊತ್ತಿಲ್ಲಾರ್ದಂಥ ಹುಡುಗನ ಕರ್ಕೊಂಡು ಹೋಗಿ ಸೇವಾದಾಗ ಇಟ್ಕೊಂಡು ಅಂತಃಕರಣ ಪ್ರೀತಿ ಹೆಂಗಂದ್ರೆ ಗುರುವಿನ ಹೊಲಗಿನಿಂದ ಗೆಲ್ಲುವಂಥದ್ದಲ್ಲ, ಮನಸ್ಸಿನಿಂದ ಗೆಲ್ಲುವಂಥದ್ದು ಐತಲ್ಲ. ನನಗೆ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದೆ. ನಮ್ಮ ಅಂತರಂಗವನ್ನು ಜಗದ್ಗುರು ಮಹಾಸನ್ನಿಧಿ ಅವರ ಅಂತರಂಗವನ್ನು ಗೆದ್ದ ಶಿಷ್ಯ ಅಂತ ತಿಳ್ಕೊಂಡು ಭಾಳ ಮನಸ್ಸಿನಿಂದ ಹೇಳ್ಕೊತೀನಿ ನಾನು. ಯಾಕಂದ್ರೆ ಜಗದ್ಗುರು ಮಹಾಸನ್ನಿಧಿ ಅವ್ರದ್ದು ಏನು ಸೇವಾ ಮಾಡೀನಿ ಅದ್ರ ಫಲ ನನಗೆ ಇವತ್ತು ಎಲ್ಲಾದ ರೀತಿಯಿಂದ ಪ್ರೊಟೆಕ್ಟ್ ಆಗಿ ಇವತ್ತು ಸಮಾಜದಾಗ ಒಂದು ಒಳ್ಳೆ ಸ್ವಾಮಿ ಆಗುವಂಗೆ ಆಶೀರ್ವಾದ ಆಗೈತೆ. ಅಂದ್ರೆ ಭೀಮಾಶಂಕರಕ್ಕೆ ಇವತ್ತು ಮಠಕ್ಕಾಗಿ ಸ್ವಂತ ಕಾರ್ ಐತೆ. ನನಗೆ ಒಂದು ಜ್ಯೋತಿರ್ಲಿಂಗಕ್ಕೆ ಹೋಗೋಕ್ಕಾಗಿಲ್ಲ, ನನಗೆ ಎಲ್ಲಿ ಹೋಗೋಕ್ಕಾಗಂಗಿಲ್ಲ. ಆದರೆ ಅವತ್ತಿನ ಕಾಲಕ್ಕೆ ನಾನು ಮಠಕ್ಕಾದ್ಮೇಲೆ ಭಾಳ ಸಲ ವಿಮಾನ ಹತ್ತಕ್ಕಾಗಿಲ್ಲ. ನಮ್ಮ ಹುಡುಗರು ಹತ್ತಬೇಕು, ನಮ್ಮ ಅಜ್ಜರು ಎಷ್ಟು ಪ್ರೀತಿ ನಮ್ಮ ಮೇಲೆ ಅಂದರೆ ಸೇವಾ ಮಾಡ್ತಾವ ಹುಡುಗರು, ಅವು ವಿಮಾನ ಹತ್ತಬೇಕು. ಒಂದ್ಸಲ ಕಿಂಗ್ ಫಿಶರ್ ವಿಮಾನದಾಗ ಹುಬ್ಬಳ್ಳಿಯಿಂದ ಮುಂಬೈಗೆ ಹೋಗುವಂಥ ಪ್ರಸಂಗ ಬಂತು. ಯಾರನ್ನ ಕರ್ಕೊಂಡು ಹೋಗೋದು? ಸೇವಕರು 5-6 ಮಂದಿ. ಇಲ್ಲ, ಸಿದ್ದರಾಮನ್ನ ಕರ್ಕೊಂಡ್ರೆ ಅಜ್ಜಾರು ಸಿದ್ದರಾಮನ್ನ ಕರ್ಕೊಂಡು ವಿಮಾನದಾಗ ಕುಂದ್ರಿಸಿದ್ರು. ನಮ್ಗೆ ಜಗದ್ಗುರು ಮಹಾಸನ್ನಿಧಿ ಅವ್ರು ಒಂದು ಮಾತು ಐತಿ, ಇವತ್ತಿಗೆ ನೆನಪೈತಿ ನನಗೆ. ತಮ್ಮ ಸಿದ್ದರಾಮ, ಇಲ್ಲೇ ನಾವು ಏನು ತೊಗೊಳಂಗಿಲ್ಲ, ಅಲ್ಲಿ ಏನೇನೋ ಕೊಡಕ್ಕೆ ಬರ್ತಾರೆ, ಒಂದು ಬಿಡ್ಬೇಡ ಅಂತ ಹೇಳಿದ್ರು ನನಗೆ ಅವರು. ಅಲ್ಲಿ ಏನು ಬರ್ತಾವ ಒಂದು ಬಿಡ್ಬೇಡ ನೀನು, ಒಟ್ಟೆ ಎಲ್ಲ ಏನು ಬರ್ತಾವ ಹಂಗೆ, ಏನು ಜ್ಯೂಸ್ ಕೊಟ್ಟರು ತಿನ್ನೋದ, ಉಪ್ಪಿಟ್ಟು ಕೊಟ್ಟರು ತಿನ್ನೋದ ಹಂಗೆ. ಮತ್ತೆ ಬರ್ಬೇಕಾದ್ರೆ ಯಾರು ಕಿಶನ್ದಾಗ ಇಟ್ಕೊಂಬಂದಿದ್ದು ನಾ ಚಾಕ್ಲೇಟ್. ಒಂದೇ ಸಲ ಇದು ವಿಮಾನ ಹತ್ತಿದ್ದು ದೊಡ್ಡ ಅನುಭವ. ಕಾರಣ ಏನಂದ್ರೆ ತಾವಷ್ಟೇ ವಿಮಾನದಾಗ ಹೋಗಿ ನಮ್ಮನ್ನು ಬಸ್ಸಿಗೆ ಕಳಿಸ್ಬೋದಾಗಿತ್ತು ಅಜ್ಜವ್ರು. ನಮ್ಮ ಅಜ್ಜವರು ನಮ್ಮ ಶಿಷ್ಯರ ಮೇಲೆ ಎಷ್ಟು ಪ್ರೇಮ ಅಂತಂದ್ರೆ ನಮ್ಮ ಶಿಷ್ಯರು ಸಹಿತ ವಿಮಾನದಾಗ ಹತ್ಬೇಕಂತ ಹೇಳ್ಕೊಂಡು ಅಲ್ಲಿ ಅವ್ರಿಗೆ ನಮ್ಮ ಟಿಕೆಟ್ ಮಾಡಿಸಿ ವಿಮಾನದಾಗ ಫಸ್ಟ್ ಹತ್ತಿಸಿದ್ದು ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವ್ರು. ಇವನ್ನೆಲ್ಲ ಹೇಳೋದೇನು ಅಂತಂದ್ರೆ 5 ಜ್ಯೋತಿರ್ಲಿಂಗದೊಳಗೆ ಒಂದಾಗಿರ್ತಕ್ಕಂಥ ಮಹಾರಾಷ್ಟ್ರದೊಳಗಿರುವಂಥ ಭೀಮಾಶಂಕರ ಜ್ಯೋತಿರ್ಲಿಂಗಕ್ಕೆ ನಾವು ಹೋಗಿದ್ವಿ. ಅಲ್ಲಿ ಒಂದು ದೊಡ್ಡ ಪ್ರಕರಣ, ಅದು ದೊಡ್ಡ ಭೀಮಾಶಂಕರಕ್ಕೆ ಹೋದಾಗ ಭಾಳ ದೊಡ್ಡ ಪ್ರಕರಣ. ಅಲ್ಲಿ ಹೋದಂಥ ಟೈಮ್ದೊಳಗೆ ನೋಡ್ರಿ, ರಾತ್ರಿ ಲೇಟಾಗಿ ಹೋಗಿವಿ, ಎಲ್ಲಿ ರೂಮ್ ಮಾಡ್ಬೇಕನ್ನುವಂಥದ್ದು ಏನು ಗೊತ್ತಿಲ್ಲ. ಅಲ್ಲಿ ಅಷ್ಟೊತ್ತಿನಾಗ 2 ಗಂಟೆಗೆ ಹೋದ್ರೆ ರೂಮ್ನು ಸಿಗುವಂಥ ಪರಿಸ್ಥಿತಿ ಇರಲಿಲ್ಲ. ಒಂದು ಗುಡಿ ಇತ್ತು, ಅಲ್ಲಿ ಗುಡಿ ಇತ್ತು. ಆ ಗುಡಿಗನ ಅಜ್ಜಾರು ಅಂದ್ರೆ ಇಲ್ಲೇ ತರ್ಬಿಸಿ ಬಿಡಪ್ಪ, ಇಲ್ಲೇ ತರ್ಬಿಸಿ ಇಲ್ಲೇ ಮಲ್ಕೊಂಡು ಮುಂಜಾನೆ ಎದ್ದು ಹೋಗೋಣ ಅಂತಂದ್ರೆ ನಿಮ್ಗೆ ಹೇಳ್ತೀನಿ, ಎಲ್ಲ ಹಾಸ್ ರೆಡಿ ಮಾಡಿವಿ. ಅಲ್ಲೊಂದು ದೊಡ್ಡ ಬೋರ್ಡ್ ಯಾರು ನೋಡಿಯಲ್ಲ ನಾವು, ಏನಂತ ಹಾಕ್ಯಾರ, ಇದು ಹುಲಿಗಳ ಸಂರಕ್ಷಿತ ಜಾಗ ಐತಿ, ಇಲ್ಲಿ ಯಾರು ಇರಬಾರ್ದು ಅಂತ ಬರ್ದಿದ್ರು. ಅಲ್ಲೇ ರಾತ್ರಿ ನಾವು ಎಲ್ಲ ಹಾಸ್ ರೆಡಿ ಮಾಡಿವಿ, ಬೋರ್ಡ್ ಹಾಕಿದ್ದು ನೋಡಿಯಲ್ಲ ನಾವು, ಇದು ಹುಲಿಗಳು ಇರುವಂಥ ಜಾಗ, ಇಲ್ಲಿ ಯಾರು ವಸ್ತಿ ಮಾಡಬಾರ್ದು ಅಂತ ಬರ್ದಿದ್ರು. ಅಜ್ಜಾರು ಅಂದ್ರು, ಫಕೀರೇಶ ನಮ್ಮನ್ನು ಇಲ್ಲಿ ಮಟ್ಟ ಎತ್ಕೊಂಡು ಬಂದಾನಪ್ಪ, ಯಾವ ಹುಲಿ ಅಂತ ಕ್ರೂರ ಇದ್ರು ಮುಂದೆ ನಮ್ಮ ಮುಂದೆ ಅದು ಏನು ಮಾಡೋಕ್ಕಾಗೋದಿಲ್ಲ, ಸುಮ್ಮನೆ ಮಕ್ಕೋರು ನೀವು ಅಂತ ತಿಳ್ಕೊಂಡು ಹುಲಿ ಇದ್ದ ಜಾಗದಾಗನೂ ರಾತ್ರಿ ಮಲ್ಕೊಂಡು ಭೀಮಾಶಂಕರಕ್ಕೆ ಹೋಗುವಂಥ ಪ್ರಯತ್ನವನ್ನು ಮಾಡಿದ್ವಿ. ಅಜ್ಜವರು ಹಸ್ತ ತಲೆ ಮೇಲೆ ಕೈ ಇಟ್ಟು ನನಗೆ ಹೇಳಿದ ಮಾತಿದ್ದು, ಇದ್ರಾಗ ಒಂದು ಶಬ್ದನೂ ಪರಕ್ಕಿಲ್ಲ. ನಮ್ಮ ಗುಬ್ಬಣ್ಣವ್ರು ಅಂತಿದ್ರು, ಅವರು ನಾವು ಹಿಂಗೆ ಕೂಡ್ಕೊಂಡು ಹೊಂಟಿದ್ವಿ, ಅಜ್ಜಾರು ಹೆಗಲ ಮೇಲೆ ಕೈ ಇಟ್ಟು ಹಿಂಗೆ ಮೆಟ್ಟ ಎಳ್ಯಾಕತ್ತಿದ್ರು. ಸಿದ್ದರಾಮಯ್ಯ ಭಾಳ ಚಲೋ ಪ್ರವಚನಕಾರ ಹಾಕಿ ನೋಡಪ್ಪ ಅಂದ್ರೆ ಒಂದೇ ಮಾತಿದ್ದು, ನನಗೆ ಪ್ರವಚನ ಅಂದ್ರೆ ಗೊತ್ತಿಲ್ಲ, ಸ್ವಾಮಿ ಅಕ್ಕಿನ ಅನ್ನೋದು ಗೊತ್ತಿಲ್ಲ, ಸುಮ್ಮನೆ ಅಜ್ಜಾರು ಸೇವಾ ಮಾಡ್ಕೊಂತಿದ್ದಾವ. ನಾನು ಮುಂದೆ ವರದು ಹೇಳಿದ್ರು, ನೀ ಭಾಳ ಚಲೋ ಸ್ವಾಮಿ ಅಕ್ಕಿಪ್ಪ, ಚಲೋ ಪ್ರವಚನಕಾರ ಹಾಕಿದ್ದಿ, ನಾಡಿನ ತುಂಬ ನಿನ್ನ ಹೆಸರು ಬೆಳಿತೈತಿ ನೋಡಪ್ಪ ಅಂತ ಭೀಮಾಶಂಕರದಾಗ ಆಶೀರ್ವಾದ ಮಾಡಿದ ಗುರುನು ಇಲ್ಲೇ ಕುಂತಾನ, ಶಿಷ್ಯನೂ ನಿಮ್ಮ ಮುಂದೆ ಮಾತಾಡಕತ್ತಾನ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಅವರ ಆಶೀರ್ವಾದದಿಂದ ಮುಂದೆ ನಮ್ಮ ಮನಕೋಡದ ಅಜ್ಜವರು, ನಮ್ಮ ಮನಕೋಡದ ಅಜ್ಜವರು ಜಗದ್ಗುರು ಮಹಾಸನ್ನಿಧಿ ಅವರು ಒಮ್ಮೆ ಮಠಕ್ಕೆ ಹೋದಂಥ ಟೈಮ್ದೊಳಗೆ ನಮ್ಮ ಅಜ್ಜವರು ಒಟ್ಟ ಮಾತಾಡ್ತಿದ್ದಿಲ್ಲ. ಅವರು ನಮ್ಮ ಅಜ್ಜವ್ರಲ್ಲಿ ಹೋದಾಗ ಒಂದು ಚೇರ್ ತೋರಿಸಿ ಹಿಂಗೆ ಮಾಡಿದ್ರು, ಒಂದು ಸೊನ್ನಿನ ಹಿಂಗೆ ಸೊನ್ನೆ ಮಾಡಿದ್ರೆ ಒಂದಿಲ್ಲಿ ತಂದು ಕುಂದರ್ಸ ಅಂತ ಅಂದಂಗೆ ಆಯ್ತು. ಅದಕ್ಕೆ ನಾನು ತೊಗೊಂಡೋಗಿ ಅಲ್ಲಿ ಕುಂದರ್ಸಿದ್ರು ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಕಾರಣ ಇಂಥ ಅನೇಕ ಘಟನೆಗಳು ಇವತ್ತಿನ ದಿನಮಾನದೊಳಗೆ ನಡೀತಾವ ಅಂತಂದ್ರೆ ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವರು ಮನಸಾರಿ ಯಾರಿಗೆ ಹಾರೈಕೆಯನ್ನು ಕೊಟ್ಟಾರ, ಯಾರಿಗೆ ಹರಿಸ್ಯಾರ, ಅವ್ರು ಯಾರು ಇವತ್ತು ಬಡವರಾಗುವುದಿಲ್ಲ. ಇದ್ದ ಜೀವನವನ್ನು ಭಾಳ ಸಂತೋಷದಿಂದ ಕಳೆಯುವಂಥ ದೊಡ್ಡ ಸಾಮರ್ಥ್ಯದ ಆಶೀರ್ವಾದ ಮಾಡೋ ಶಕ್ತಿ ನಮ್ಮ ಜಗದ್ಗುರು ಮಹಾಸನ್ನಿಧಿ ಅವರಿಗೆ ಐತೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ಅವ್ರ ಅಂತಃಕರಣ ಪ್ರೀತಿ ಜಗತ್ತಿನೊಳಗೆ ಭಾಳ ದೊಡ್ಡದು. ಶಿಷ್ಯನಿಗೆ ಅಂತಃಕರಣ ದೃಷ್ಟಿಯಿಂದ ನೋಡಿಬಿಟ್ರೆ ಅದಕ್ಕಿಂತ ದೊಡ್ಡ ವರ ಜಗತ್ತಿನಾಗ ಯಾವುದು ಇಲ್ಲ. ಬರೀ ರೊಕ್ಕ ಕೊಟ್ರೆ, ಬರೀ ಬಂಗಾರ ಕೊಟ್ರೆ ಅದು ಪ್ರೀತಿ ಅಲ್ಲ. ಬರೀ ಅಂತಃಕರಣ ದೃಷ್ಟಿಯಿಂದ ಅವ್ರು ನಮ್ಮನ್ನು ನೋಡಿಬಿಟ್ರೆ ಸಾಕು, 7 ಜನ್ಮದ ಕರ್ಮ ಎಲ್ಲ ಹರ್ಕೊಂಡು ಹೋಗ್ತೈತೆ ಅನ್ನುವಂಥದ್ದನ್ನು ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಗುರುವಿನ ಪಾದದೊಳಗೆ ಇರ್ಬೇಕು ನಾವು.
ಎಷ್ಟೋ ದೊಡ್ಡವರಾಗಲಿ ಗುರು ಮುಂದೆ ಹಿಂದಿದ್ದ ಅಂದ್ರೆ ಏನ್ರಿ ರಾವಣನ ಹತ್ರ ಏನಿದ್ದಿಲ್ಲ ಅಂತ ಮಾಡ್ರಿ ನೀವು. ನಮ್ಮ ಹತ್ರ 5 ತೊಲಿ 10 ತೊಲಿ ಬಂಗಾರ ಇದ್ರೆ ನಮ್ಮ ಹತ್ರ ಬಂಗಾರ ಭಾಳ ಐತೆ ಅಂತೀವಿ ನಾವು. ಅವನ ಹತ್ರ ಎಷ್ಟು ಬಂಗಾರ ಇತ್ತು ಅಂತ ಮಾಡ್ರಿ ನೀವು. ಬರೀ ಬಂಗಾರ ಮನೆಗೆ ಇಟ್ಕೊಳಕ್ಕಲ್ಲ, ಎಷ್ಟವ ಇದ್ದ ರಾಜ್ಯವನ್ನು ಬಂಗಾರದ ಇಟ್ಟಂಗಿಯಿಂದ ಕಟ್ಟಬೇಕಂತ ವಿಚಾರ ಮಾಡಿದ್ದ. ಸಮುದ್ರದ ಎಲ್ಲ ನೀರನ್ನು ಅವಾಗ ಉಪ್ಪಿತ್ತಲ್ಲ ಅದನ್ನು ಸಿಹಿ ಮಾಡ್ಬೇಕಂತ ಕನಸು ಕಂಡಿದ್ದ. ಆಕಾಶಕ್ಕೆ ಏಣಿ ಹಚ್ಬೇಕಂತ ಗುರಿ ಇತ್ತ ಒಂದು. ಎಲ್ಲ ಗುರಿ ದೊಡ್ಡವಾಗಿದ್ದು ಖರೆ, ಆದರೆ ಸಮರ್ಥ ಗುರುದೇವನ ಆಶೀರ್ವಾದ ಇರಲಾರ್ದಕ್ಕೆ ಅವು ಯಾವ ಗುರಿನೂ ತಲುಪಕ್ಕಾಗಲಿಲ್ಲ. ಆದರೆ ಯೋಗ್ಯ ಗುರುವಿನ ಆಶೀರ್ವಾದ ಇತ್ತಂದ್ರೆ ನಮ್ಮಂಥ ಪಾಮರರು ಸಹಿತ ಪಾವನಕ್ಕಾರ ಅನ್ನೋದಕ್ಕೆ ಸಾಮಾನ್ಯವಾದ ಕೆಲಸ ಅನ್ನುವಂಥದ್ದು. ನಮ್ಮ ಹಿರೇಮಠ ಸರ್ ಇಲ್ಲೇ ಕುಂತಾರ. ಅವರು ಈಗ ನಮ್ಮ ಹಾವೇರಿ ಅಜ್ಜಾರಂದ್ರು ಶಿರಟ್ಟಿ ಮಠದ ಇತಿಹಾಸ ನೀವು ಹೇಳ್ತಿರಲ್ಲ ಹೆಂಗೆ ಹೇಳ್ತೀರಿ ಅಂದಾಗ 10 ವರ್ಷ ಬರೀ ಅದನ್ನು ಕೇಳಿ ಬೆಳೆದಿವ್ರಿ. ಅಜ್ಜವ್ರು ತುಲಾ ಬರದಾಗ ಶಿವಾಯನ ಮಾಡ್ಕೊಂತ ಮಂದಿ ಸುಮ್ಮನೆ ಕುಂದಿರ್ಸ್ಕೊಂತ ಒಂದೊಂದು ಪವಾಡ ಹೇಳ್ಕೊಂತ ನಾವು ಸುಮ್ಮನೆ ಭಾಷಣ ಮಾಡ್ಕೊಂತ ಕುಂದ್ರವ್ರು. ಮುಂದೆ ಅಜ್ಜವ್ರು ನನ್ನ ಶಿರಟ್ಟಿ ಮಠದಿಂದ ನೀ ಕಲಿಯಾಕೆ ಹೋಗ್ಬೇಕಪ್ಪ ಅಂತ ತಿಳ್ಕೊಂಡು ಕಲಿಸಿದಾಗ ನನಗೆ ಭಾಳ ದುಃಖ ಆಯ್ತು. ಏನಪ್ಪ ನಮ್ಮ ಅಜ್ಜರು ನನ್ನ ಹೊರಗೆ ಕಳ್ಸಕತ್ಬಿಟ್ರಲ್ಲ, ಹೆಂಗೆ ಬಿಟ್ಟು ಹೋಗೋದು ಮುಂಜಾನೆ ಜೀವನ ಹೆಂಗೆ ಅಂತ ತಿಳ್ಕೊಂಡು. ಆದರೆ ಗುರುವಿಗೆ ಗೊತ್ತಿರ್ತೈತಿ ಸ್ಪಷ್ಟ ಕಲ್ಪನೆ ಮುಂದೆ ಏನಾಕನಂತ. ಅಜ್ಜವರು ಕಳಿಸೋ ಮುಂದೆ ನಾನು ಅಳ್ಕೊಂತನೇ ಹೋದೆ. ಹಿಂಗೆ ಹೋಗ್ಬಿಟ್ರೆ ನಾ ಏನು ಮಾಡಲಿ ಅಂತ ತಿಳ್ಕೊಂಡು ಭಾರಿ ದುಃಖ ಆಗಿಬಿಟ್ಟಿತ್ತು ನನಗೆ. ಯಾಕಂದ್ರೆ ಅಜ್ಜರು ಮೊಮ್ಮಕ್ಕಳು 10 ವರ್ಷ ಸೇವೆ ಮಾಡ್ಕೊಂಡು ಮುಂದೆ ಕಲಿ ಅಂತಾರೆ. ನಾವು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು, ಇಲ್ಲಿ ನೋಡಿದ್ರೆ ಮನೆಗೆ ಬರೋಂಗಿಲ್ಲ, ಎಂಥ ಪರಿಸ್ಥಿತಿಪ್ಪ ಇದು ಅಂತ ತಿಳ್ಕೊಂಡು ಅಜ್ಜಾರು ಹೋದ 10,000 ರೂಪಾಯಿ ಅಜ್ಜವ್ರು ಆಶೀರ್ವಾದ ಮಾಡಿ ನನಗೆ ಕಳಿಸಿದ್ರು. ಮುಂದೆ ಸಿದ್ದಾಪುರ ಶಿವಲಿಂಗ ಶಾಸ್ತ್ರಿಗಳು ಕಳಿಸಿ ಆಶ್ರಮಕ್ಕೆ ಕಳಿಸಿ ಮುಂದಿನ ಜೀವನ ಭಾಳಷ್ಟು ವಿಶೇಷವಾಗಿ ಎಲ್ಲ ನಡ್ಕೊಂತ ಬಂತು. ಅಜ್ಜಾರು ಅವತ್ತೇನು ಅಡ್ನಿದ್ರು ಆ ಮಾತು ಇವತ್ತು ಸತ್ಯ ಆಗೈತೆ ಅಂದರೆ ಅದು ಗುರುವಿನ ಅಂತಕ್ಕಂಥ ಆಶೀರ್ವಾದ ನನ್ನ ಮೇಲೆ ಐತೆ ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಆಯಿತು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಶಿಷ್ಯವಾದ ಗುರು ಶಿಷ್ಯರ ವಿಚಾರಗಳನ್ನು ಅನೇಕ ದಿನಮಾನಗಳಲ್ಲಿ ನಾವು ಕಾಣ್ತೀವಿ, ಎಲ್ಲ ಭಾಳಷ್ಟು ದೊಡ್ಡವರು ಹೇಳ್ತೀವಿ. ಆದರೆ ನನ್ನ ಜೀವನದೊಳಗೆ ನಮ್ಮ ಗುರುಗಳು ಆಶೀರ್ವಾದ ಮಾಡಿದ್ದೆ ನಿಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನ ಮಾಡಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ನಾನು ಕೊನೆಯದಾಗಿ ನಮ್ಮ ಅಜ್ಜರ ಬಗ್ಗೆ ಒಂದು ಮಾತು ಹೇಳೋದು. ನಮ್ಮ ಅಜ್ಜರು ಯಾವತ್ತೂ ಯಾರಿಗೂ ಆಡಂಬರದ ಬದುಕದವರಲ್ಲ ಅಲ್ಲ. ಈ ವಿಶೇಷವಾದ ಡ್ರೆಸ್ ಭಕ್ತರು ಹೊಲಿಸಿ ಕೊಟ್ಟಿರುವಂಥದ್ದನ್ನು ಹಾಕ್ಕೊಂಡಾರ ಅದು ನಿಮ್ಮ ಪ್ರೀತಿಗೆ ಹಾಕ್ಕೊಂತಾರೆ ಹೊರತಾಗಿ ನಾ ಎಂದು ಸೇವಾದಾಗಿಂದ ಮಂದಿ ಒಂದು ಬಾಳೆಹಣ್ಣು ಸಹಿತ ₹1 ರೊಕ್ಕ ಮಠದಿಂದ ಖರ್ಚು ಹಾಕಿ ತೊಗೊಂಡಂಥ ಗುರುಗಳಲ್ಲ ನಮ್ಮ ಅಜ್ಜಾರು. ಏನಿದ್ರು ಮಠಕ್ಕೆ ಹಾಕಬೇಕು. ಮಠದ 75 ಶಾಖಾ ಮಠಗಳು, ಹೇಳೋದಕ್ಕೆ ದೊಡ್ಡ ಮಠ ಶಿರಟ್ಟಿ ಮಠ, ಹೇಳೋದಕ್ಕೆ ದೊಡ್ಡ ಜೋಳಿಗಿತ್ತು. ಎಲ್ಲ ತೂತು ಸಿಕ್ಕಾಪಟ್ಟೆ ಆಗಿತ್ತು, ಕಸಬರ್ಗಿತ್ತು, ಮಂಡಾಗಿ ಹೋಗಿತ್ತು. ಜೋಳಿಗೆಯನ್ನು ಮೊದಲು ತೂತು ಬಂದ್ ಮಾಡಿ ಮಂಡ ಕಸಬರಿಗೆ ಹಿಡ್ಕೊಂಡು ಮಠ ಸ್ವಚ್ಛ ಮಾಡಿ ಇಡೀ ಶಿರಹಟ್ಟಿ ಮಠ ಇವತ್ತು ರಾಷ್ಟ್ರದೊಳಗೆ ಭಾವೈಕ್ಯತೆಯನ್ನು ಸಾರುವಂಥ ದೊಡ್ಡ ಮಠವನ್ನಾಗಿ ಇವತ್ತೊಂದು ಸತ್ಯ ಹೇಳ್ತೀನಿ ನಿಮಗೆ. ಏನು ಸತ್ಯ ಅಂದ್ರೆ ಈ ದ್ವೇಷ ಬಿಡು ಪ್ರೀತಿ ಮಾಡು ಅನ್ನುವಂಥ ತತ್ವವನ್ನು ಬರೆದವ್ರ ಅಜ್ಜವರು. ಇದು ಫಕೀರೇಶನ ಸೂತ್ರ. ಇದನ್ನು ಬರೆದವ್ರ ಅಜ್ಜವ್ರು ನಿಮಗೆ ಗೊತ್ತಿರಲಿ, ಎಲ್ಲರಿಗೂ ಇದು ಗೊತ್ತಿರಲಿ ಅನ್ನೋ ಕಾರಣ ಕೇಳಕತ್ತೀನಿ ನಾನು. ಫಕೀರೇಶನ್ ಚಿತ್ರ ಇರಲಿಲ್ಲ. ಫಕೀರೇಶನ್ ಚಿತ್ರ ಯಾವ ರೀತಿ ಇರಬೇಕು ಅನ್ನುವಂಥದ್ದನ್ನು ಮೊಹರೇಕರ್ ಸರ್ ಅಂತದ. ಆ ಮೊಹರೇಕರ್ ಸರನ್ನು ದಿವಸ ಸ್ನಾನ ಮಾಡಿಸಿ ಗದ್ದಿಗೆ ಕುಂದಿರಿಸಿ ಅವ್ರ ಕಲ್ಪನೆ ತೊಗೊಂಬಂದು ಫಕೀರೇಶ್ ಹಿಂಗ ಇರಬೇಕು ಅಂತ ತಿಳ್ಕೊಂಡು ಅಜ್ಜರ ಕಲ್ಪನೆ ಬಂದಿರತಕ್ಕಂಥ ಫಕೀರೇಶನ್ ಚಿತ್ರವನ್ನು ಇವತ್ತು ನಾವು ಕಾಣಕತ್ತೀವಿ. ಇಂಥ ವೈಶಿಷ್ಟ್ಯಪೂರ್ಣ ಶಿರಹಟ್ಟಿ ಮಠಕ್ಕೆ ಬಂದ ಮೇಲೆ 12 ಮಂದಿ ಜಗದ್ಗುರುಗಳು ಏನು ಮಾಡಿದ್ರು, 12 ಮಂದಿ ಜಗದ್ಗುರು ಎಟ್ ಟೈಮ್ ಎಲ್ಲ ಕೆಲಸವನ್ನು ಒಬ್ಬ ಜಗದ್ಗುರು ಯಾರಾದರೂ ಮಾಡ್ಯಾರ ಅಂದರೆ ಅದು ನಮ್ಮ ಅಜ್ಜವ್ರು ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಸುಖವನ್ನು ನಮ್ಮ ಅಜ್ಜವ್ರು ಅನುಭವಿಸೇ ಇಲ್ಲ. ಯಾಕಂದ್ರೆ ಪ್ರತಿನಿತ್ಯ ಹೋರಾಟ, ಪ್ರತಿನಿತ್ಯ ಕೆಲಸ, ಪ್ರತಿನಿತ್ಯನೂ ಆ ಮಠದ ಬಗ್ಗೆ ಶಿರಹಟ್ಟಿ ಮಠದ ಭಕ್ತ ಸಂಪತ್ತು ಸುಮಾರು 25 ಲಕ್ಷ ಮಂದಿ ಭಕ್ತ ಸಂಪತ್ತು ಐತಿ ಎಲ್ಲ ಊರಾಗನೂ ಸಹಿತ. 1 to 1 ಎಲ್ಲ ಇವತ್ತು ನಾವು ಸ್ವಾಮಿಗಳಲ್ಲಿ ವೇದಿಕೆಗಟ್ಟ ಸೀಮಿತ ಆಗಿ ಇನ್ನು ಮುಂದೆ ಬರುವಂಥ ಯಾವ ಸ್ವಾಮಿಗಳನ್ನೂ ಸಹಿತ ಭಕ್ತರು ಕೂಡ ಸಂಪರ್ಕ ಇರುವಂಥದ್ದು ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಅವರು ಬಿಜಿ ನಾವು ಬಿಜಿ ಅನ್ನೋಂಗೆ ಆಗ್ತದೆ. ಇಂಥ ಟೈಮ್ದೊಳಗೆ ಪ್ರತಿ ಮನೆಗೂ ಸಹಿತ ಹೋಗಿ ಒಂದು ಊರು ಭಿಕ್ಷಕ್ಕೆ ಹೋದಾಗ ಅಜ್ಜವ್ರು ಒಂದು ಮಾತು ಹೇಳಿದರು. ಒಬ್ಬ ಮುದುಕಿ ಬಂದು ಬಂಗಾರ ತೊಗೊಂಬಂದು ಅಜ್ಜರಿಗೆ ಕಿವಿಯಾಗಿ ಇವನು ತೊಗೊಂಬಂದು ಅಜ್ಜರಿಗೆ ಕೊಟ್ಟು. ನಮ್ಮ ಅಜ್ಜವ್ರ ಮನಸ್ಸು ಎಷ್ಟು ದೊಡ್ಡದಂದ್ರೆ ಯಾವುದರ ಭಕ್ತ ನಾನು ರೊಕ್ಕ ಕೊಡ್ತಾನಂತಂದ್ರೆ ಹೌದಪ್ಪ ಇಷ್ಟು ನಾನು ಕೊಡಾಕತ್ತಿದ್ದಿ ನಿನಗೆ ಅನುಕೂಲ ಐತಿಲ್ಲ ಅಂತ ಕೇಳುವಂಥ ಯಾವ್ದಾರು ಸ್ವಾಮಿಗಳು ನೋಡ್ರಿ ನೀವು ಯಾರು ನೋಡ್ತೀರಿ? ನೀ ಹೆಂಗೆ ಕೊಟ್ಟಿ ಹೆಂಗೆ ಬಿಟ್ಟು ತೊಗೊತೀವಿ ಹೋಗ್ತೀವಿ ಅಷ್ಟೇ. ಆದ್ರೆ ನಮ್ಮ ಅಜ್ಜವರು ಆ ಮುದುಕಿ ಕೇಳಿದ್ರಲ್ವಾ ಬಂಗಾರ ಕೊಡಾಕತ್ತಿದ್ದಿ ನಿನಗೇನು ಮಾಡ್ತೀಯ ಅಂತ ಕೇಳಿದ್ರೆ ಆ ಮುದುಕಿ ಕೇಳ್ತಾಳ, ಯಪ್ಪ ಇನ್ನೇನು ನಾ ಹೋಗಾಕಿದ್ದೀನಿ, ಈ ಬಂಗಾರ ತೊಗೊಂಡೇನು ಮಾಡಲಿ, ಭಿಕ್ಷಕ್ಕೆ ಬಂದಿದ್ದು ಬೇರೆ ಇಲ್ಲ, ಅದಕ್ಕೆ ಇದನ್ನ ನೀನು ಕೊಡ್ತೀನಿ ಅಂತ ಅಂದಾಗ ನಮ್ಮ ಅಜ್ಜಾರ ಜೋಳಿಗಾಗಿದ್ದು ಒಂದಿಷ್ಟು ಕಣಕಾಯಿ ಸೇರಿಸಿ ಬಂಗಾರಕ್ಕಿನ ಉಡ್ಯಾಗಿಟ್ಟು ನೋಡುವ ಒಂದು ಚರಿಗೆ ನೀರು ಹಾಕಿ ಒಳಗೆ ಕರ್ಕೋ, ನಿನ್ನ ಬಂಗಾರ ಬೇಡ, ನಿನಗೆಲ್ಲ ಮಂಗಲ ಆಗಲಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡಿ ಬರುವಂಥ ಅಪರೂಪದ ಜಗದ್ಗುರು ನಮ್ಮ ಅಜ್ಜವ್ರು ಅನ್ನುವಂಥದ್ದನ್ನು ಮತ್ತೊಮ್ಮೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಅದ್ರ ಬಗ್ಗೆ ಎಷ್ಟು ಹೇಳಿದರೂ ಸಹಿತ ವರ್ಣನೆ ಮಾಡಿ ಹೇಳುವಂಥದ್ದು ಮಾತುಗಳೆಲ್ಲ ಜೀವನದಾಗ ಕಂಡುಂಡ ಸತ್ಯಗಳನ್ನು ಹೇಳೋದು. ಹಂಗೆ ನಡ್ಕೊಂಡಂತಹ ಮನೆತನ ನಮ್ಮ ಸಾವ್ಕಾರ ಫಕೀರೇಶ್ವರನ ಪರಿಪೂರ್ಣವಾಗಿರ್ತಕ್ಕಂಥ ಶಿಷ್ಯರು ಹೊತ್ತಿ. ಯಾಕಂದ್ರೆ
ಕಲ್ಲೂರಿಗೂ ಮತ್ತು ಶಿರಟ್ಟಿಗೂ ಒಂದು ದೊಡ್ಡ ಸಂಬಂಧ. ಇಲ್ಲಿ ಎಷ್ಟು ಮಂದಿ ಸ್ವಾಮಿಗಳು ಬರ್ಬೋದು ಹೋಗ್ಬೋದು, ಆದರೆ ಈ ಊರು ಸಂಬಂಧಪಟ್ಟಿದ್ದು ಯಾರಿಗೆ ಅಂದರೆ ಅದು ಶಿರಹಟ್ಟಿ ಫಕೀರೇಶ್ವರ ಅಜ್ಜಗೆ ಸಂಬಂಧಪಟ್ಟಿರುವಂಥ ಊರು ಅನ್ನುವಂಥದ್ದನ್ನು ಆವತ್ತಿನ ಕಾಲಕ್ಕೆ ನಮ್ಮೂರು ಭಿಕ್ಷೆ ನೋಡ್ರಿ. ಅವತ್ತಿನ ಕಾಲಕ್ಕೆ ಈಗ ನಾ ಇನ್ನೂ ಮಠಕ್ಕೆ ಹೋಗಿದ್ದಿಲ್ಲ, ಅವತ್ತಿನ ಕಾಲಕ್ಕೆ ಸುಮಾರು 9 ಲಕ್ಷ ರೊಕ್ಕವನ್ನು ಪಟ್ಟಿಯಾಗಿ ಕೊಟ್ಟಿರ್ತಕ್ಕಂಥ ಊರು ಅದು ಕಲ್ಲೂರು ಅನ್ನುವಂಥದ್ದು. ಕಲ್ಲೂರಿಗೆ ಹಿಂದಿನ ಗುರುಗಳು 9ನೇ ಪಟ್ಟದ ಅಜ್ಜವರು ಕುದುರೆ ಮೇಲೆ ಬರ್ತಿದ್ರು, ಕುದುರೆ ಹತ್ಕೊಂಡು ಬಂದು ಭಿಕ್ಷೆ ಮಾಡ್ಕೊಂಡು ಹೋಗ್ತಿದ್ರು. ಈ ಪರಂಪರೆಯನ್ನು ಹೆಚ್ಚು ಮಾಡೋದಕ್ಕೆ ಓಡಾಡಿರ್ತಕ್ಕಂಥ ಮನೆತನ ನಮ್ಮ ಅಕ್ಕವ್ರ ಮನೆತನ, ನಮ್ಮ ಸೌಕಾರದ ಅನ್ನುವಂಥದ್ದನ್ನು ಹೇಳ್ತಾ ಪ್ರತಿ ವರ್ಷನೂ ಅಜ್ಜರದು ಒಂದು ನಮ್ಮ ಅಜ್ಜರು ಎಂದು ಹುಟ್ಟುಹಬ್ಬ ಮಾಡ್ಕೊಂಡವರಲ್ಲ, ಸ್ವತಃ ಬುದ್ಧಿ ಹಾವಿರದಾರೆ. ಸುಗನಹಳ್ಳಿ ಭಿಕ್ಷದಾಗಿದ್ವಿ ನಾವು. ಸುಗನಹಳ್ಳಿ ಭಿಕ್ಷದಾಗಿದ್ದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಯಾರೋ ಫೋನ್ ಹಚ್ಚಿದ್ರು ಅಜ್ಜರಿಗೆ, ಇಲ್ಲ ನಾವು ಮಠಕ್ಕೆ ದರ್ಶನಕ್ಕೆ ಬರಾಕತ್ತೀವಿ, ಅಜ್ಜಾರು ಮಠದಾಗ ಅದಾರನ ಅಂತ. ನಮ್ಮ ಮಠಕ್ಕೆ ಯಾರಾದ್ರೂ MLA ಅವ್ರು ಬರ್ತಾರೆ ಅಂದ್ರೆ 3 ತಾಸು ಮೊದಲ ರೆಡಿ ಆಗಿ ಕುಂತಿರ್ತೀವಿ ನಾವು. ನಮ್ಮ ಅಜ್ಜಾರು ಹೇಳಿದ್ರು ಅವ್ರು ಬರ್ತಾರಂತ ತಿಳ್ಕೊಂಡು ನಾನು ಬಂದು ಭಿಕ್ಷಾ ಮಾಡೋದು ಬಂದು ಬಿಟ್ಟೆ ಅಂತಂದ್ರೆ ಮತ್ತೆ 10 ಮನೆ ಭೇಟಿ ಮಾಡೋದು ಉಳಿತೈತಪ್ಪ, ಬೇಕಾದ್ರೆ ಅವ್ರು ಬರಲಿ, ನಾವು ಇದ್ದಾಗ ಆಶೀರ್ವಾದ ತೊಗೊಂಡು ಹೋಗ್ಲಿ, ಅವ್ರ ಆಶೀರ್ವಾದ ತೊಗೊಂಡು ಹೋಗ್ಲಿ, ಆದ್ರೆ ನಾನು ಮಾತ್ರ ಭಕ್ತರ ಮನೆಗೆ ಹೋಗಿ ಭಿಕ್ಷಾ ಮಾಡ್ಕೊಂಡೇ ಬರ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಭಕ್ತರಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟವ್ರೆ ಹೊರತಾಗಿ ರಾಜರಿಗೆ ಮಹಾರಾಜರಿಗೆ ಪ್ರಾಮುಖ್ಯ ಕೊಟ್ಟವಂಥವ್ರಲ್ಲ. ಕಾರಣ ಸ್ವತಃ ಯಾವಾಗಲೂ ಸಹಿತ ಭಕ್ತ ಪ್ರೇಮಿಯಾಗಿ ಭಕ್ತರನ್ನು ಉದ್ಧಾರ ಮಾಡೋದ್ರಾಗನೇ ತಮ್ಮ ಇಡೀ ಆಯುಷ್ಯವನ್ನು ಕಳೆದಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು. ಅವ್ರಿಗೆ 79 ಆದ್ರೂ ಸಹಿತ 29 ಅಂತ ಹಾಕಿಸ್ಯಾರ. ನಮ್ಮ ಅಜ್ಜರನ್ನ ಬೇಡ್ಕೊಳ್ಳೋದು ಹೆಂಗೆ, ಅವರು ಜಗದ್ಗುರು ಮಹಾಸನ್ನಿಧಿಯವರು ಅಂಕಿ ಸಂಖ್ಯೆಗಳನ್ನು ನಾವು ಹೇಳುವಂಗಿಲ್ಲ. ಯಾಕಂತಂದ್ರೆ ಜಗದ್ಗುರು ಮಹಾಸನ್ನಿಧಿಯವರು ಭಾಳ ದಿವಸಗಳ ಕಾಲ ನಮ್ಮೊಳಗಿದ್ದು ನಮ್ಮನ್ನೆಲ್ಲ ಹರಿಸಿ ಆನಂದವಾಗಿ ಎಲ್ಲ ಭಕ್ತರನ್ನು ಆನಂದದ ದಡ ಸೇರಿಸುವಂಥ ಅಪರೂಪದ ಜಗದ್ಗುರು ಮಹಾಸನ್ನಿಧಿಯವರಾಗಿರೋದ್ರಿಂದ ಅವರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ನಿರಂತರವಾಗಿರಬೇಕು, ನಿಮ್ಮೆಲ್ಲರಿಗೂ ಅವರ ಆಶೀರ್ವಾದ ಇರಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನು ಮುಂದೆ ಹಾವೇರಿ ಅಜ್ಜರು 2 ಮಾತು ಮಾತಾಡ್ತಾರೆ. ಆಮೇಲೆ ಅಲ್ಲಿ ತುಲಾಭಾರ ನಡೀತದೆ, ಕೇಕ್ ತಂದರ ಕಟ್ ಮಾಡೋದು, ಮುಂದಲ್ಲೇ ನಿಮಗೆ ಮುಂದೆ ಐತಿ, ನಮಗೂ ಒಳಗೆ ಊಟ ರೆಡಿ ಐತಿ. ಮುಂದೆ ನಾವೆಲ್ಲ ಮುಗಿಸ್ಕೊಂಡು ಎಲ್ಲರೂ ಅಜ್ಜರ ಕಾರ್ಯಕ್ರಮಕ್ಕೆ ಹೋಗೋರಿದ್ದೀವಿ.